ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂತ ಪಾಠದ ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ನೋಡಿ, ಇದು 2ನೇ ಮುಖ್ಯ ಪ್ರಶ್ನೆಯ 2ನೇದ್ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ವಿ. ಪ್ರಶ್ನೆ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಮುಂದೆ ನೀಡಿರುವ ಬೀಜೋಕ್ತಿಗಳಲ್ಲಿನ ಪದಗಳನ್ನು ಮತ್ತು ಅಪವರ್ತನಗಳನ್ನು ಗುರುತಿಸಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ 4 ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ಹೌದಾ? ಇವು ಏನು ಬೀಜೋಕ್ತಿಗಳು. ಇದರಲ್ಲಿ ಈ ಲೆಕ್ಕ, ಇ, ಎಫ್, ಜಿ, ಎಚ್ ಅನ್ನುವಂತ 4 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ 4 ಲೆಕ್ಕಗಳಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂದ್ರೆ ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ. ಈ ಬೀಜೋಕ್ತಿಗಳಿಂದ ನಾವು ಏನನ್ನ ಸಪರೇಟ್ ಮಾಡ್ಬೇಕಾಗಿದೆ? ಪದಗಳು. ಹೌದಾ? ಪದಗಳನ್ನ ಸಪರೇಟ್ ಆಗಿ ಬರ್ಕೋಬೇಕು. ಆಮೇಲೆ ಅವುಗಳಿಂದ ಅಪವರ್ತನಗಳನ್ನ ಸಪರೇಟ್ ಆಗಿ ಬರೆದುಕೊಳ್ಳಿ ಅಂತೇಳಿ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಈ ಲೆಕ್ಕವನ್ನು ನೋಡೋಣ. ಈ ಲೆಕ್ಕದಲ್ಲಿ ಪಿ ಕ್ಯೂ ಪ್ಲಸ್ ಕ್ಯೂ ಅಂತ ಇದೆ. ಹಾಗಾದ್ರೆ ಇದೊಂದು ಪದ, ಇದೊಂದು ಪದ ಆಯ್ತು. ಹೌದಾ? ಹಾಗಾದ್ರೆ ನನಗೇನ್ ಸಿಕ್ಕು? ಇದೆ ಪದಗಳು. ಹೌದಾ? ಪದಗಳು. ಹಾಗಾದ್ರೆ ಪಿ ಕ್ಯೂ ಅನ್ನುವಂಥದ್ದು ಒಂದು ಪದ, ಪಿ ಕ್ಯೂ ಅನ್ನುವಂಥದ್ದು ಒಂದು ಪದ ಮತ್ತು ಕ್ಯೂ ಅನ್ನುವಂಥದ್ದು ಒಂದು ಪದ. ಈ ಪದಗಳಿಂದ ನಾವೇನನ್ನ ಮಾಡ್ಕೋಬೇಕು? ಅಪವರ್ತನಗಳು. ಹಾಗಾದ್ರೆ ಪಿ ಕ್ಯೂದಲ್ಲಿ ಯಾವುದು ಅಪವರ್ತನಗಳು ಅಂದ್ರೆ ಪಿ ಕಾಮ ಕ್ಯೂ. ಹೌದಾ? ಇವನ್ ಎರಡು ಗುಣಿಸಿದ್ರೆ ನಮ್ಗೆ ಏನ್ ಸಿಗ್ತಾ ಇದೆ? ಪಿ ಕ್ಯೂ ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಇನ್ನೊಂದೇನಿದೆ? ಕ್ಯೂ ಇದೆ. ಕ್ಯೂ ಮಾತ್ರ ಇರೋದ್ರಿಂದ ಅದು ಕ್ಯೂ ಮಾತ್ರ ಆಗ್ತಾ ಇದೆ. ಹಾಗಾದ್ರೆ ಇವುಗಳ ಅಪವರ್ತನಗಳು ಪಿ ಕಾಮ ಕ್ಯೂ ಅಂತೇಳಿ ಆಗ್ತಾ ಇದ್ದಾವೆ. ಈ ರೀತಿಯಾಗಿ ಪದಗಳು ಮತ್ತು ಅಪವರ್ತನಗಳನ್ನ ಬರೆದುಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಆದ್ಮೇಲೆ ಎಫ್ ಲೆಕ್ಕ 1.2 AB ಮೈನಸ್ 2.4 B ಪ್ಲಸ್ 3.6 A ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೊಂದು ಪದ, ಇದೊಂದು ಪದ, ಇದೊಂದು ಪದ. ಹಾಗಾದ್ರೆ ಒಟ್ಟು 3 ಪದಗಳಾದವು. ಮೊದಲನೇದಾಗಿ ಪದಗಳನ್ನ ಬರ್ಕೋಬೇಕು. 1.2 AB ಇದೊಂದು ಪದ. ಇದಾದ್ಮೇಲೆ ಮೈನಸ್ 2.4 B ಮೈನಸ್ 2.4 B ಅನ್ನುವಂಥದ್ದು ಮತ್ತು ಪ್ಲಸ್ 3.6 A. ಹಾಗಾದ್ರೆ ಇವೇನಾದವು ಅಂದ್ರೆ ಇವು ಪದಗಳಾದವು. ಇದಾದ್ಮೇಲೆ ನಾವು ಇವುಗಳಿಂದ ಏನನ್ನ ಬರ್ಕೋಬೇಕು? ಅಪವರ್ತನಗಳು. ಹಾಗಾದ್ರೆ ಇದೊಂದು ಪದ 1.2 AB ಅನ್ನುವುದು ಯಾವ ಒಂದು ಪದಗಳಿಂದ ಆಗ್ತಾ ಇದೆ ಅಂದ್ರೆ, ಯಾವ ಅಪವರ್ತನಗಳು ಅಂದ್ರೆ 1.2 A B. ಹೌದಾ? ಅರ್ಥ ಆಯ್ತಾ? ಹಾಗಾದ್ರೆ ಇವುಗಳನ್ನ ಬಿಡಿಸಿ ಬರೆಯುವುದು. ಇವೇ ತರ ಅಪವರ್ತನಗಳು. ಇದಾದ್ಮೇಲೆ ಮೈನಸ್ 2.4 B ಇದೆ. ಹಾಗಾಗಿ ಮೈನಸ್ 2.4 ಆಮೇಲೆ ಬಿ ಬಿ. ಇದಾದ್ಮೇಲೆ ಇಲ್ಲಿ ನೋಡಿ ಪ್ಲಸ್ ಬರೆದ್ರು ನಡೀತಿದೆ, ಬರೀಲಿಕ್ಕೂ ನಡೀತಾ ಇದೆ. ಪ್ಲಸ್ 3.6 A. ಹೌದಾ? ಹಾಗಾದ್ರೆ ಇವು ಪದಗಳಾದವು, ಇವು ಅಪವರ್ತನಗಳು ಆದವು ಅಂತೇಳಿ ತಿಳ್ಕೋಬಹುದು. ಇದೇ ರೀತಿಯಾಗಿ ಜಿ ಲೆಕ್ಕವನ್ನು ಮಾಡೋಣ. ಇಲ್ಲಿ ಮೊದಲನೇದಾಗಿ ಪದಗಳು ನೋಡಿ, ಪದಗಳು ಭಿನ್ನ ರಾಶಿಗಳ ರೂಪದಲ್ಲಿದ್ದಾವೆ. ಹಾಗಾದ್ರೆ 3/4 x ಮತ್ತು 1/4 ಅಂತೇಳಿ ಬರೀತಾ ಇದ್ದೀವಿ. ಇವುಗಳಿಂದ ನಾ ಏನನ್ನ ಬರೀಬೇಕು? ಅಪವರ್ತನಗಳು. ಹಾಗಾದ್ರೆ 3/4 ಅನ್ನುವಂಥದ್ದು ಒಂದು ಅಪವರ್ತನ. ಇದಾದ್ಮೇಲೆ x ಅನ್ನುವಂಥದ್ದು ಒಂದು. ಆಮೇಲೆ ಇಲ್ಲಿ 1/4 ಅನ್ನುವಂಥದ್ದು ಒಂದು ಅಪವರ್ತನ. ಆಮೇಲೆ h ಲೆಕ್ಕಕ್ಕೆ ಬಂದಾಗ ಇವುಗಳಲ್ಲಿ ಪದಗಳಂದ್ರೆ 0.1 p², ಇದು ಒಂದು ಪದ. 0.1 p² ಅನ್ನುವಂಥದ್ದು ಒಂದು ಪದ ಮತ್ತು 0.2 q² ಅನ್ನುವಂಥದ್ದು ಇನ್ನೊಂದು ಪದ. ಇವುಗಳಿಂದ ಅಪವರ್ತನಗಳನ್ನ ಬರ್ಕೋಬೇಕಂದ್ರೆ 0.1 ಅನ್ನುವಂಥದ್ದು ಒಂದು ಅಪವರ್ತನ. ಆಮೇಲೆ p². ಹೌದಾ? p² ಅಂದ್ರೆ p ಗಳು 2 ಸಲ ಇರೋದ್ರಿಂದ p, p ಗಳು
ಎರಡು ಸಲ. ಇದಾದ್ಮೇಲೆ 0.2 0.2 ಇನ್ನು ಕ್ಯೂ ಸ್ಕ್ವೇರ್ ಇದೆ, ಕ್ಯೂ ಎರಡು ಸಲ, ಕ್ಯೂ ಕ್ಯೂ ಅಂತೇಳಿ ಬರಿತಾ ಇದೀವಿ. ಈ ರೀತಿಯಾಗಿ ನಾವೇನ್ ಮಾಡಿದ್ದೇವೆ, ಈ ಬೀಜೋಕ್ತಿಗಳ ಪದಗಳು ಮತ್ತು ಅಪವರ್ತನಗಳನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು.